ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸ್ಗೆ ಸ್ವಾಗತ. ಇಂದು ನಾವು 6th ಕ್ಲಾಸ್ ಇಂಗ್ಲೀಷ್ ಸೆಕೆಂಡ್ ಪೋಯಮ್ ಸಿಂಪತಿ ಪದ್ಯದ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಸಿಂಪತಿ, ವಾಟ್ ಈಸ್ ಸಿಂಪತಿ ವಿದ್ಯಾರ್ಥಿಗಳೇ? ಸಹಾನುಭೂತಿ ಅಂದರೆ ಏನು ನಿಮ್ಗೆ ಗೊತ್ತಾ ವಿದ್ಯಾರ್ಥಿಗಳೇ? ಸಿಂಪತಿ ಮೀನ್ಸ್ ದಿ ಶೇರಿಂಗ್ ಆಫ್ ಎಮೋಷನ್ಸ್ ವಿತ್ ಸಮ್ವನ್. ವಿದ್ಯಾರ್ಥಿಗಳೇ, ಸಹಾನುಭೂತಿ ಅಂದರೆ ಸಾಮಾನ್ಯವಾಗಿ ಬೇರೊಬ್ಬರೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳಬೇಕು ವಿದ್ಯಾರ್ಥಿಗಳೇ. ಕೈಂಡ್ನೆಸ್ ಆ್ಯಂಡ್ ಸಿಂಪತಿ ಆರ್ ಎಸೆನ್ಷಿಯಲ್ ಟು ಎ ಹ್ಯಾಪಿ ಲೈಫ್. ಸಂತೋಷದ ಜೀವನಕ್ಕೆ ದಯೆ ಮತ್ತು ಸಹಾನುಭೂತಿ ಅತ್ಯಗತ್ಯವಾಗಿದೆ ವಿದ್ಯಾರ್ಥಿಗಳೇ. ಬಸವಣ್ಣವರ ಹೆಸರನ್ನು ನೀವು ಕೇಳಿರಬೇಕು ವಿದ್ಯಾರ್ಥಿಗಳೇ. ಬಸವಣ್ಣ ಹೂ ಸೇಸ್ ದ್ಯಾಟ್ ಕೈಂಡ್ನೆಸ್ ಈಸ್ ದಿ ಸೋರ್ಸ್ ಆಫ್ ರಿಲಿಜನ್, ಬಿಲೀವ್ಸ್ ದ್ಯಾಟ್ ಎ ರಿಲಿಜನ್ ವಿದೌಟ್ ಮರ್ಸಿ ಈಸ್ ಡಿಸ್ಟ್ರಕ್ಟಿವ್. ದಯವೇ ಧರ್ಮದ ಮೂಲ ಎಂದು ಹೇಳುವ ಬಸವಣ್ಣನವರು ದಯೆ ಇಲ್ಲದ ಧರ್ಮ ವಿನಾಶಕಾರಿಯಾದುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಈಗ ಪದ್ಯದ ಪ್ರಾರಂಭದಲ್ಲಿ ನೀಡಿರುವಂಥ ಪ್ರಿಪ್ರೇಟರಿ ಆ್ಯಕ್ಟಿವಿಟಿಯನ್ನು ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲೊಂದು ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ಇದೆ ವಿದ್ಯಾರ್ಥಿಗಳೇ. ನೋಡಿ, ರೀಡ್ ದಿ ಸ್ಟೋರಿ ಗಿವನ್ ಬಿಲೋ. ಇಲ್ಲೊಂದು ಕಥೆಯನ್ನು ಕೊಟ್ಟಿದ್ದಾರೆ, ಅದನ್ನು ಓದಿ. ಆ್ಯಂಡ್ ಸಜೆಸ್ಟ್ ಎ ಸೂಟೇಬಲ್ ಟೈಟಲ್ ಟು ಇಟ್. ನಿಮಗೆ ಸೂಕ್ತವಾಗುವಂಥ ಅದಕ್ಕೆ ಒಂದು ಹೆಸರನ್ನು ಕೊಡಿ, ಟೈಟಲನ್ನು ಕೊಡಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಆ ಕಥೆಯನ್ನೀಗ ಸವಿಸ್ತಾರವಾಗಿ ಓದೋಣ ವಿದ್ಯಾರ್ಥಿಗಳೇ. ಎ ಸ್ವೀಟ್ ಲಿಟಲ್ ಗರ್ಲ್ ಸೀಸ್ ಎ ಥಿನ್ ಲಿಟಲ್ ಬರ್ಡ್ ಇನ್ ಎ ಪಾರ್ಕ್. ವಿದ್ಯಾರ್ಥಿಗಳೇ, ಸ್ವೀಟ್ ಅಂದರೆ ಸಿ ಅಂತ ತಿಳ್ಕೊಬಾರ್ದು ವಿದ್ಯಾರ್ಥಿಗಳೇ. ಮುದ್ದಾದ ಚಿಕ್ಕ ಬಾಲಕಿ ಪಾರ್ಕ್ನಲ್ಲಿ ಚಿಕ್ಕದಾದ ಪಕ್ಷಿಯನ್ನು ನೋಡ್ತಾಳೆ ವಿದ್ಯಾರ್ಥಿಗಳೇ. ಸಿ ಈಸ್ ಫಿಲ್ಡ್ ವಿತ್ ಸಿಂಪತಿ ಫಾರ್ ದ ಲಿಟಲ್ ಬರ್ಡ್. ನೋಡಿ ವಿದ್ಯಾರ್ಥಿ, ನೋಡಿದ ತಕ್ಷಣ ಆ ಚಿಕ್ಕ ಪಕ್ಷಿಯ ಬಗ್ಗೆ ತನ್ನ ಮನಸ್ಸಿನಲ್ಲಿ ಒಂದು ಸಹಾನುಭೂತಿಯನ್ನು ತುಂಬಿಕೊಳ್ತಾಳೆ ವಿದ್ಯಾರ್ಥಿಗಳೇ. ಯಾಕೆ ಅದಕ್ಕೆ ಸಹಾನುಭೂತಿ ಬರುತ್ತಪ್ಪ ವಿದ್ಯಾರ್ಥಿಗಳೇ? ನೋಡಿ, ಸಿ ಥಿಂಕ್ ದ್ಯಾಟ್ ದಿ ಬರ್ಡ್ ಮಸ್ಟ್ ಬಿ ಫೀಲಿಂಗ್ ವೆರಿ ಕೋಲ್ಡ್ ಸಿನ್ಸ್ ಇಟ್ ಹ್ಯಾಸ್ ನೋ ಕ್ಲೋತ್ಸ್. ನೋಡಿ ವಿದ್ಯಾರ್ಥಿಗಳೇ, ಆ ಪಕ್ಷಿನೂ ಕೂಡ ತನ್ನ ಹಾಗೆಯೇ ಇಮ್ಯಾಜಿನೇಷನ್ ಮಾಡ್ಕೋತಾಳೆ ವಿದ್ಯಾರ್ಥಿಗಳೇ. ಪಕ್ಷಿಯು ನನ್ನ ಹಾಗೆ ಬಟ್ಟೆಯನ್ನು ಧರಿಸಿಲ್ಲ, ಅದಕ್ಕಾಗಿ ಅದಕ್ಕೆ ತುಂಬ ಚಳಿ ಆಗ್ತಾ ಇರಬೇಕು ಎಂದು ಪಕ್ಷಿಯ ಬಗ್ಗೆ ಪ್ರೀತಿ ಹಾಗೂ ಸಹಾನುಭೂತಿಯನ್ನು ತೋರಿಸ್ತಾಳೆ ವಿದ್ಯಾರ್ಥಿಗಳೇ. ನೋಡಿರಿ, ಪ್ರೀತಿ ಹಾಗೂ ಸಹಾನುಭೂತಿ ಯಾವಾಗ ಬರ್ತದೆ ವಿದ್ಯಾರ್ಥಿಗಳೇ? ಯಾರಿಗಾರು ಸಮಸ್ಯೆಗಳಾದಾಗ ನಾವು ಪ್ರೀತಿ ಹಾಗೂ ಸಹಾನುಭೂತಿಯನ್ನು ತೋರಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ ಏನಾಗುತ್ತೆ ವಿದ್ಯಾರ್ಥಿಗಳೇ. ದ ಬರ್ಡ್ ಟು ಫೀಲ್ಸ್ ಡೀಪ್ ಸಿಂಪತಿ ಫಾರ್ ದಿ ಲಿಟಲ್ ಗರ್ಲ್. ನೋಡಿ ವಿದ್ಯಾರ್ಥಿಗಳೇ, ಆ ಮಗು ಅಷ್ಟೇ ಅಲ್ಲ, ಪಕ್ಷಿಯೂ ಕೂಡ ಸಿಂಪತಿಯನ್ನು ವ್ಯಕ್ತಪಡಿಸ್ತಾ ವಿದ್ಯಾರ್ಥಿಗಳೇ. ಏಕೇನಂತ ತಿಳ್ಕೊಳ್ಳಿ, ಅದೇ ರೀತಿ ಆ ಚಿಕ್ಕ ಪಕ್ಷಿಯೂ ಕೂಡ ಆ ಪುಟ್ಟ ಬಾಲಿಕೆಯ ಕುರಿತು ಸಹಾನುಭೂತಿಯನ್ನು ವ್ಯಕ್ತಪಡಿಸಿದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪರಸ್ಪರ ಸಹಾನುಭೂತಿ ಉಂಟಾಗ್ತಾ ಇದ್ದಾರೆ. ದ ಬರ್ಡ್ ಥಿಂಕ್ಸ್ ದ್ಯಾಟ್ ದ ಲಿಟಲ್ ಗರ್ಲ್ ಡಸ್ ನಾಟ್ ಹ್ಯಾವ್ ಎ ಸಿಂಗಲ್ ಫಿದರ್ ಆನ್ ಹರ್ ಬಾಡಿ. ನೋಡಿ ವಿದ್ಯಾರ್ಥಿಗಳೇ, ಆ ಪುಟ್ಟ ಹುಡುಗಿಯು ಮೈ ಮೇಲೆ ಒಂದು ಗರಿಯೂ ಕೂಡ ಇಲ್ಲ, ಅಂದರೆ ತನ್ನನ್ನು ತಾನು ಹೋಲಿಕೆ ಮಾಡ್ತಾ ವಿದ್ಯಾರ್ಥಿಗಳೇ. ಸೊ ಶಿ ಮಸ್ಟ್ ಬಿ ಫೀಲಿಂಗ್ ವೆರಿ ಕೋಲ್ಡ್. ಅದಕ್ಕಾಗಿ ಅವಳಿಗೆ ತುಂಬ ಚಳಿ ಆಗ್ತಾ ಇರಬೇಕು ಎಂದು ಅದು ಕೂಡ ಸಹಾನುಭೂತಿಯನ್ನು ತೋರಿಸ್ತಾ ವಿದ್ಯಾರ್ಥಿಗಳೇ. ಹೀಗೆ ಪರಸ್ಪರ ಇಬ್ಬರು ಒಬ್ಬರಿಗೊಬ್ಬರು ಸಹಾನುಭೂತಿಯನ್ನು ತೋರಿಸ್ತಾರೆ ವಿದ್ಯಾರ್ಥಿಗಳೇ. ದಸ್ ಬೋತ್ ದಿ ಲಿಟಲ್ ಗರ್ಲ್ ಆ್ಯಂಡ್ ದಿ ಲಿಟಲ್ ಬರ್ಡ್ ಶಿವರ್ ಥಿಂಕಿಂಗ್ ಆಫ್ ಈಚ್ ಅದರ್ ಪೇನ್. ನೋಡಿ, ಹೀಗೆ ಪುಟ್ಟ ಹುಡುಗಿ ಹಾಗೂ ಪುಟ್ಟ ಹಕ್ಕಿ ಇನ್ನೊಬ್ಬರ ನೋವಿಗೆ ಸಹಾನುಭೂತಿಯೊಂದಿಗೆ ಕಾರಣವನ್ನು ಯೋಚಿಸುತ್ತಾರೆ ವಿದ್ಯಾರ್ಥಿಗಳೇ. ಅಂದರೆ ಅವ್ರಿಗೇನು ತೊಂದರೆ ಆಗ್ತಂತ ಇವಳು ಪಕ್ಷಿ ಏನು ತೊಂದರೆ ಆಗ್ತಂತ ಅವಳು, ಹೀಗೆ ಒಬ್ಬರನ್ನೊಬ್ಬರು ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾರೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ಕತೆ ಮುಗಿತದೆ ವಿದ್ಯಾರ್ಥಿಗಳೇ. ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ತಿಳ್ಕೊಂಡು ವಿದ್ಯಾರ್ಥಿಗಳೇ. ಈಗ ಇದಕ್ಕೊಂದು ಟೈಟಲನ್ನು ಕೊಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಕೆಲವೊಂದು ಟೈಟಲನ್ನು ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳೇ, ಅವೇ ಸರಿಯಾದ ಟೈಟಲ್ಗಳಲ್ಲ ವಿದ್ಯಾರ್ಥಿಗಳೇ. ನೀವು ಕೂಡ ಟೈಟಲ್ಗಳನ್ನ ಬದಲಾವಣೆ ಮಾಡ್ಬೋದು ವಿದ್ಯಾರ್ಥಿಗಳೇ. ಸ್ವೀಟ್ ಗರ್ಲ್ ಅಂತ ಟೈಟಲ್ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಸೆಕೆಂಡ್ ಒನ್ ಗರ್ಲ್ ಸಿಂಪತಿ ಅಂತ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಸ್ಟೋರಿ ಆಫ್ ಬರ್ಡ್ ಆ್ಯಂಡ್ ಗರ್ಲ್. ನೀವು ಬೇರೆ ರೀತಿಯ ಟೈಟಲ್ಗಳನ್ನು ಕೂಡ ಕೊಡ್ಬೋದು ವಿದ್ಯಾರ್ಥಿಗಳೇ. ಈಗ ಪದ್ಯದ ವಿವರಗಳನ್ನು ತಿಳಿದುಕೊಂಡು ನಾವು ಪದ್ಯದ ಮಧ್ಯದಲ್ಲಿ ಪದಗಳನ್ನು ಅರ್ಥಗಳನ್ನು ತಿಳಿಸ್ತೇನೆ ವಿದ್ಯಾರ್ಥಿಗಳೇ. ಅವುಗಳನ್ನು ಕೂಡ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಓದ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಐ ಲೇ ಇನ್ ಸಾರೋ ಡೀಪ್ ಡಿಪ್ರೆಸ್ಡ್ ಮೈ ಗ್ರೀಫ್ ಎ ಪ್ರೌಡ್ ಮ್ಯಾನ್ ಹರ್ಡ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕವಿಯು ತನ್ನ ಕುರಿತು ಹೇಳ್ತಾ ಇದ್ದೇನೆ ವಿದ್ಯಾರ್ಥಿ. ಏನು ಹೇಳ್ತಾ ಇದ್ದೇನೆ ನೋಡಿ. ಐ ಲೇ ಇನ್ ಸಾರೋ ಡೀಪ್ ಡಿಪ್ರೆಸ್ಡ್ ಮೈ ಗ್ರೀಫ್ ಎ ಪ್ರೌಡ್ ಮ್ಯಾನ್ ಹರ್ಡ್. ಲೇ ಇರು, ಸಾರೋ ದುಃಖ, ಡೀಪ್ ಆಳವಾದ, ಡಿಪ್ರೆಸ್ಡ್ ಖಿನ್ನತೆ, ಗ್ರೀಫ್ ದುಃಖ, ಪ್ರೌಡ್ ದುರಹಂಕಾರಿ, ಗರ್ವಿಷ್ಠ, ಹರ್ಡ್ ಕೇಳಿಸಿಕೊಳ್ಳೋದು ವಿದ್ಯಾರ್ಥಿಗಳೇ.
ನಾನು ದುಃಖದಲ್ಲಿದ್ದೆ ಹಾಗೂ ಅದರಿಂದ ಖಿನ್ನತೆಗೆ ಒಳಗಾಗಿದ್ದೆ. ಈ ನನ್ನ ದುಃಖವನ್ನು ಒಬ್ಬ ದುರಂಕಾರಿ ಗರ್ವಿಷ್ಠ ಏನು ಮಾಡ್ತಾನೆ, ಕೇಳಿಸ್ಕೊಳ್ತಾನೆ, ನೋಡ್ತಾನೆ ವಿದ್ಯಾರ್ಥಿಗಳೇ. ಮುಂದೆ ಏನಾಗ್ತದೆ ನೋಡಿ ವಿದ್ಯಾರ್ಥಿಗಳೇ, ಹೀಸ್ ಲುಕ್ಸ್ ವೇರ್ ಕೋಲ್ಡ್. ನೋಡಿ ವಿದ್ಯಾರ್ಥಿಗಳೇ, ಹಿ ಗೇವ್ ಮಿ ಗೋಲ್ಡ್ ಬಟ್ ನಾಟ್ ಎ ಕಾಂಡ್ಲಿ ವರ್ಡ್. ವಿದ್ಯಾರ್ಥಿಗಳೇ ಇಲ್ಲಿ ಏನು ನೀಡಿದ್ದಾರೆ ನೋಡ್ರಿ ವಿದ್ಯಾರ್ಥಿಗಳೇ, ಕೋಲ್ಡ್ ಅಂದ್ರೆ ತಂಪು ಅಂತ ತಿಳ್ಕೊಬಾರ್ದು ವಿದ್ಯಾರ್ಥಿಗಳೇ, ಕೆಳತನವಿಲ್ಲದ ಅಂತ ಅರ್ಥ ಮಾಡ್ಕೋಬೇಕು. ಲುಕ್ಸ್ ಅಂದರೆ ನೋಡು ವಿದ್ಯಾರ್ಥಿಗಳೇ, ಕೈಂಡ್ಲಿ ಅಂದರೆ ದಯೆ, ವರ್ಡ್ ಅಂದರೆ ಮಾತುಗಳು ವಿದ್ಯಾರ್ಥಿಗಳೇ. ಹೀಸ್ ಲುಕ್ಸ್ ವೇರ್ ಕೋಲ್ಡ್, ಹಿ ಗೇವ್ ಮಿ ಗೋಲ್ಡ್ ಬಟ್ ನಾಟ್ ಎ ಕೈಂಡ್ಲಿ ವರ್ಡ್. ದಿ ಪ್ರೌಡ್ ಮ್ಯಾನ್ ಡಿಡಂಟ್ ಶೋ ಸಿಂಪತಿ ಟು ದ ಪೊಯೆಟ್. ವಿದ್ಯಾರ್ಥಿಗಳೇ ಇಲ್ಲಿ ಏನು ತಗೋಬೇಕು, ದಿ ಪ್ರೌಡ್ ಮ್ಯಾನ್ ಲುಕ್ಡ್ ಆಟ್ ದಿ ಪೊಯೆಟ್ ವಿದೌಟ್ ಫ್ರೆಂಡ್ಶಿಪ್ ಆ್ಯಂಡ್ ಗೇವ್ ಹಿಮ್ ಎ ಗೋಲ್ಡ್ ಕಾಯಿನ್ ಬಟ್ ಡಿಡ್ ನಾಟ್ ಸೇ ಎನಿ ವರ್ಡ್ ಆಫ್ ಸಿಂಪತಿ. ಇದನ್ನು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಒಬ್ಬ ಗರ್ವಿಷ್ಠ ಏನು ಮಾಡ್ತಾನೆ, ದುಃಖದಲ್ಲಿರುವ ಕವಿಯನ್ನು ನೋಡ್ತಾನೆ ವಿದ್ಯಾರ್ಥಿಗಳೇ, ಹಾಗೂ ಒಂದು ಬಂಗಾರದ ನಾಣ್ಯವನ್ನು ಕೊಡ್ತಾನೆ ವಿದ್ಯಾರ್ಥಿಗಳೇ. ಆದರೆ ಸಹಾನುಭೂತಿಯಿಂದ ಒಂದು ಮಾತು ಕೂಡ ಆಡೋದಿಲ್ಲ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಮುಂದೆ ಏನಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ, ಮೈ ಸಾರೋ ಪಾಸ್ಡ್, ಐ ಪೇಡ್ ಹಿಮ್ ಬ್ಯಾಕ್ ದ ಗೋಲ್ಡ್ ಹಿ ಗೇವ್ ಟು ಮೀ. ನೋಡಿ ಕೆಲವು ಸಮಯದ ಬಳಿಕ ಕವಿಯ ದುಃಖ ಕಡಿಮೆ ಆಗ್ತದೆ ವಿದ್ಯಾರ್ಥಿಗಳೇ. ಕವಿಯು ಗರ್ವಿಷ್ಠನು ನೀಡಿದ ಬಂಗಾರದ ನಾಣ್ಯವನ್ನು ಕವಿಗೆ ಹಿಂದಿರುಗಿಸ್ತಾನೆ ವಿದ್ಯಾರ್ಥಿಗಳೇ. ಆಫ್ಟರ್ ಸಮ್ ಟೈಮ್ ದ ಪೊಯೆಟ್ಸ್ ಸಾರೋ ಪಾಸ್ಡ್, ಸೊ ಹಿ ಪೇಡ್ ಬ್ಯಾಕ್ ಎ ಗೋಲ್ಡ್ ಕಾಯಿನ್ ಟು ದ ಪ್ರೌಡ್ ಮ್ಯಾನ್. ದಿಸ್ ಶೋಸ್ ದ್ಯಾಟ್. ನೋಡಿ ವಿದ್ಯಾರ್ಥಿ, ಇದು ಏನು ತೋರಿಸ್ಕೊಡ್ತದೆ ವಿದ್ಯಾರ್ಥಿಗಳೇ, ನಾನ್ ಗ್ರೀಡಿ ಕ್ಯಾರೆಕ್ಟರ್ ಆಫ್ ಪೊಯೆಟ್ಸ್. ನೋಡಿ ವಿದ್ಯಾರ್ಥಿಗಳೇ, ಇದು ಕವಿಯ ಉದಾರ ಮನೋಭಾವವನ್ನು ತೋರಿಸ್ತಿದೆ. ಅವನು ಗೋಲ್ಡ್ ಕಾಯಿನ್ ಇಟ್ಕೋಬಹುದಾಗಿತ್ತು ವಿದ್ಯಾರ್ಥಿಗಳೇ, ಆದರೆ ಅವ ಇಟ್ಕೊಳ್ಳೋದಿಲ್ಲ, ಮರಳಿ ವಾಪಸ್ ಆ ಪ್ರೌಡ್ ಮ್ಯಾನ್ಗೆ ಕೊಡ್ತಾನೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಲೈನನ್ನು ನೋಡೋಣ ವಿದ್ಯಾರ್ಥಿಗಳೇ. ದೆನ್ ಸ್ಟುಡ್ ಎರೆಕ್ಟ್ ಆ್ಯಂಡ್ ಸ್ಪೋಕ್ ಮೈ ಥ್ಯಾಂಕ್ಸ್ ಆ್ಯಂಡ್ ಬ್ಲೆಸ್ಡ್ ಹೀಸ್ ಚಾರಿಟಿ. ನೋಡಿ ವಿದ್ಯಾರ್ಥಿಗಳೇ, ಇದು ಬಹಳ ಮುಖ್ಯವಾದ ಲೈನ್ಗಳು ವಿದ್ಯಾರ್ಥಿಗಳೇ. ದೆನ್ ಸ್ಟುಡ್ ಎರೆಕ್ಟ್ ಆ್ಯಂಡ್ ಸ್ಪೋಕ್ ಮೈ ಥ್ಯಾಂಕ್ಸ್ ಆ್ಯಂಡ್ ಬ್ಲೆಸ್ಡ್ ಹೀಸ್ ಚಾರಿಟಿ. ನೋಡಿ ವಿದ್ಯಾರ್ಥಿಗಳೇ, ದ ಪೊಯೆಟ್ ಈಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದಿ ಪ್ರೌಡ್ ಮ್ಯಾನ್ ಆ್ಯಂಡ್ ಸೇ ಹೀಸ್ ಥ್ಯಾಂಕ್ಸ್ ಆ್ಯಂಡ್ ಬ್ಲೆಸ್ಡ್ ಟು ದ ಪ್ರೌಡ್ ಮ್ಯಾನ್ ಫಾರ್ ಹೀಸ್ ಸಿಂಪತಿ. ವಿದ್ಯಾರ್ಥಿಗಳೇ, ಕವಿಯು ಪ್ರೌಡ್ ಮ್ಯಾನ್ ಮುಂದೆ ಬಂದು ನಿಂತುಕೊಂಡು ತನ್ನ ಧನ್ಯವಾದಗಳನ್ನು ತಿಳಿಸ್ತಾನೆ ಹಾಗೂ ಅವನ ಸಹಾನುಭೂತಿಗಾಗಿ ಅವನನ್ನು ಆಶೀರ್ವದಿಸ್ತಾನೆ. ಯಾಕಂದರೆ ಅವನು ಒಂದು ಗೋಲ್ಡ್ ಕಾಯಿನ್ ಕೊಟ್ಟಿರ್ತಾನೆ, ಅದರ ಬದಲಾಗಿ ಅವನಿಗೆ ವಾಪಸ್ ಗೋಲ್ಡ್ ಕಾಯಿನ್ ಕೊಟ್ಟು ಅವನಿಗೆ ಆಶೀರ್ವಾದವನ್ನು ಕೂಡ ನೀಡ್ತಾನೆ ವಿದ್ಯಾರ್ಥಿ. ಎರೆಕ್ಟ್ ಅಂದರೆ ನೇರ, ಥ್ಯಾಂಕ್ಸ್ ಅಂದರೆ ಧನ್ಯವಾದ, ಚಾರಿಟಿ ಅಂದರೆ ದಯೆ ಅಂತ ಅರ್ಥ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ, ಮೂರನೇ ಪ್ಯಾರ ಗಮನಿಸೋಣ ವಿದ್ಯಾರ್ಥಿಗಳೇ. ಐ ಲೇ ಇನ್ ವಾಂಟ್ ಆ್ಯಂಡ್ ಗ್ರೀಫ್ ಆ್ಯಂಡ್ ಪೇನ್, ಎ ಪೂರ್ ಮ್ಯಾನ್ ಪಾಸ್ಡ್ ಮೈ ವೇ. ಈಗ ನೋಡಿ ಅಲ್ಲಿ ಒಬ್ಬ ರಿಚ್ ಮ್ಯಾನ್ ಬಂದಿರ್ತಾನೆ, ಈಗ ಪೂರ್ ಮ್ಯಾನ್ ಬರ್ತಾನೆ ವಿದ್ಯಾರ್ಥಿಗಳೇ. ನೋಡಿ ಏನಾಗುತ್ತೆ ವಿದ್ಯಾರ್ಥಿಗಳೇ, ವಾಂಟ್ ಅಂದರೆ ಇಲ್ಲಿ ನಾವು ಬಯಕೆ ಅಂತ ತಿಳ್ಕೊಬಾರ್ದು ವಿದ್ಯಾರ್ಥಿಗಳೇ, ಬಡತನ ಅಂತ ತಿಳ್ಕೊಬೇಕು ವಿದ್ಯಾರ್ಥಿಗಳೇ. ನೋಡಿ ದಿ ಪೊಯೆಟ್ ಅಗೇನ್ ಇನ್ ಗ್ರೀಫ್ ಆ್ಯಂಡ್ ಪೇನ್ ಮೂಡ್. ನೋಡಿರಿ ಕವಿಯು ಮತ್ತೆ ನೋವು ಹಾಗೂ ದುಃಖದಲ್ಲಿ ಕುಳಿತುಕೊಂಡಿರ್ತಾನೆ ವಿದ್ಯಾರ್ಥಿಗಳೇ. ಎ ಪೂರ್ ಮ್ಯಾನ್ ವಾಸ್ ಪಾಸಿಂಗ್ ಆನ್ ದ್ಯಾಟ್ ಟೈಮ್. ಆ ಸಮಯದಲ್ಲಿ ಏನಾಗುತ್ತೆ, ಒಬ್ಬ ಬಡವ ಅವನ ಎದುರಿನಲ್ಲಿ ಹಾದು ಹೋಗ್ತಾನೆ ವಿದ್ಯಾರ್ಥಿಗಳೇ. ಅವಾಗ ಏನಾಗುತ್ತೆ ನೋಡ್ರಿ ವಿದ್ಯಾರ್ಥಿಗಳೇ, ಅವನು ಬಹಳ ಬಡವನಾಗಿರ್ತಾನೆ, ಕವಿಯಲ್ಲಿ ಏನಾಗಿರ್ತಾನೆ, ಬಹಳ ಬಡವನಾಗಿರ್ತಾನೆ ವಿದ್ಯಾರ್ಥಿಗಳೇ. ಹಿ ಬೌಂಡ್ ಮೈ ಹೆಡ್, ಹಿ ಗೇವ್ ಮೀ ಬ್ರೆಡ್, ಹಿ ವಾಚ್ಡ್ ಮೀ ನೈಟ್ ಆ್ಯಂಡ್ ಡೇ. ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಏನಾಗಿದೆ ವಿದ್ಯಾರ್ಥಿಗಳೇ, ದಿ ಪೂರ್ ಮ್ಯಾನ್ ಕೇಮ್ ನಿಯರ್ ಟು ದ ಪೊಯೆಟ್. ವಿದ್ಯಾರ್ಥಿಗಳೇ, ದಿ ಪೂರ್ ಮ್ಯಾನ್ ಕೇಮ್ ನಿಯರ್ ಟು ದ ಪೊಯೆಟ್ ಆ್ಯಂಡ್ ಬೌಂಡ್ ಹೀಸ್ ಹೆಡ್. ವಿದ್ಯಾರ್ಥಿಗಳೇ ಅಂದರೆ ಬೌಂಡ್ ಹೀಸ್ ಹೆಡ್ ವಿತ್ ಎ ಲಾಂಗ್ ಥಿನ್ ಪೀಸ್ ಆಫ್ ಫ್ಯಾಬ್ರಿಕ್. ವಿದ್ಯಾರ್ಥಿಗಳೇ ಅವನ ತಲೆಗೆ ಒಂದು ಬಟ್ಟೆಯನ್ನು ಸುತ್ತುತ್ತಾನೆ ವಿದ್ಯಾರ್ಥಿ. ಏನೋ ಒಂದು ಗಾಯವಾಗಿರ್ತದೆ ವಿದ್ಯಾರ್ಥಿಗಳೇ, ಅವನಿಗೆ ಭಾಳ ಹಸಿವಿಂದ ಬಲ್ಲಿಡುತ್ತಾನೆ, ಅದಕ್ಕೆ ಅವನು ಬಟ್ಟೆಯನ್ನು ಸುತ್ತುತ್ತಾನೆ ವಿದ್ಯಾರ್ಥಿಗಳೇ. ಒಬ್ಬ ಬಡ ಕವಿಯು ಕವಿ ಹತ್ತಿರಕ್ಕೆ ಹೋಗುತ್ತಾನೆ ವಿದ್ಯಾರ್ಥಿಗಳೇ, ಹಾಗೂ ಅವನ ತಲೆಯನ್ನು ಮುಟ್ಟಿ ಸಮಾಧಾನ ಪಡಿಸ್ತಾನೆ ವಿದ್ಯಾರ್ಥಿಗಳೇ. ದಿ ಪೂರ್ ಮ್ಯಾನ್ ಗೇವ್ ಬ್ರೆಡ್ ಟು ದ ಪೊಯೆಟ್. ತಾನು ಬಡವನಾದರೂ ತನ್ನಲ್ಲಿರೋ ಒಂದು ರೊಟ್ಟಿಯನ್ನು ಅಥವಾ ಆಹಾರವನ್ನು ಕವಿಗೆ ಏನು ಮಾಡ್ತಾನೆ, ಕೊಡ್ತಾನೆ ವಿದ್ಯಾರ್ಥಿಗಳೇ. ಹೀ ಈಸ್ ಶೋವಿಂಗ್ ಮರ್ಸಿ ಟು ದ ಪೊಯೆಟ್. ಇಲ್ಲಿ ವಿದ್ಯಾರ್ಥಿ ಮುಖ್ಯವಾಗಿ ಗಮನಿಸಬೇಕು, ಬಡವನ ಸಹಾನುಭೂತಿಯನ್ನು ಕವಿ ತೋರಿಸ್ತಾನೆ ವಿದ್ಯಾರ್ಥಿಗಳೇ. ತಾನು ಬಡವನಾದರೂ ಕೂಡ ಕವಿ ಬಗ್ಗೆ ಸಹಾನುಭೂತಿಯನ್ನು ತೋರಿಸ್ತಾನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಸಿಂಪ್ಲಿ ದ ಪೂರ್ ಮ್ಯಾನ್ ಶೋಸ್ ಹೀಸ್ ಸಿಂಪತಿ ಆ್ಯಂಡ್ ಕೇರ್ಸ್ ಟು ಪೊಯೆಟ್ ಡೇ ಆ್ಯಂಡ್ ನೈಟ್. ವಿದ್ಯಾರ್ಥಿಗಳು ನೋಡ್ರಿ, ಬಡವನು ಕೇವಲ ಸಹಾನುಭೂತಿಯನ್ನು ಮಾತ್ರ ತೋರಿಸಲಿಲ್ಲ, ಅವನು ರಾತ್ರಿ ಹಾಗೂ ಹಗಲು ಕಾಯುವ ಮೂಲಕ ಕಾಳಜಿಯನ್ನು ಕೂಡ ತೋರಿಸ್ತಾನೆ ವಿದ್ಯಾರ್ಥಿಗಳೇ. ನೋಡ್ರಿ, ಅವನ ಬಗ್ಗೆ ಪ್ರೀತಿ ಇರ್ತದೆ ವಿದ್ಯಾರ್ಥಿಗಳೇ. ಇದು ಸಹಾನುಭೂತಿಯನ್ನು ಇನ್ನೊಂದು ಭಾಗವಾಗಿದೆ, ಸಿಂಪತಿಯ ಇನ್ನೊಂದು ಭಾಗ ವಿದ್ಯಾರ್ಥಿಗಳೇ.
ನೆಕ್ಸ್ಟ್ ಲಾಸ್ಟ್ ಪ್ಯಾರಾ ಗಮನಿಸೋಣ ವಿದ್ಯಾರ್ಥಿಗಳೇ. ನೋಡ್ರಿ ಏನಾಗ್ತದೆ ನೋಡ್ರಿ ವಿದ್ಯಾರ್ಥಿಗಳೇ. ಐ ಲೇ ಇನ್ how shall I pay him back again for all he did to me? Oh, gold is great, but greater far is heavenly sympathy. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದವನು ಪ್ರೌಡ್ ಮ್ಯಾನ್ ಕೊಟ್ಟ ತಕ್ಷಣ ಬಂಗಾರದ ನಾಣ್ಯಗಳನ್ನು ವಾಪಸ್ ಕೊಟ್ಟಿರ್ತಾನೆ ವಿದ್ಯಾರ್ಥಿಗಳೇ. ಈಗ ಏನ ನೋಡ್ರಿ ವಿದ್ಯಾರ್ಥಿಗಳೇ, ಹೌ ಶಾಲ್ ಐ ಪೇ ಹಿಮ್ ಬ್ಯಾಕ್ ಅಗೇನ್, ನಾನು ಮರಳಿ ಹೇಗೆ ಕೊಡಲಿ. ಟೆಲ್ ಯುವರ್ ಸೆಲ್ಫ್ ಹೌ ಎ ಪೋಯೆಟ್ ಕ್ಯಾನ್ ರಿಪೇ ದಿ ಲವ್ ಆ್ಯಂಡ್ ಕೇರ್ ಆಫ್ ದ ಪೋಯಮ್ ಆಫ್ ದ ಪೂರ್ ಮ್ಯಾನ್. ಬಡವನು ತೋರಿಸಿದ ಪ್ರೀತಿ ಹಾಗೂ ಕಾಳಜಿಯನ್ನು ಕವಿಯು ಹೇಗೆ ತಾನೇ ಮರಳಿ ಕೊಡಲು ಸಾಧ್ಯ, ನೀವೇ ಹೇಳಿ ವಿದ್ಯಾರ್ಥಿಗಳೇ. ಆದರೆ ಗೋಲ್ಡನ್ನು ಕೊಡಬಹುದು ವಿದ್ಯಾರ್ಥಿಗಳೇ, ಪ್ರೀತಿ ಹಾಗೂ ಸ್ನೇಹವನ್ನು ಮರಳಿ ಕೊಡಲಿಕ್ಕೆ ಆಗುತ್ತೆ ವಿದ್ಯಾರ್ಥಿ? ಇಲ್ಲ, ನಾವು ಅವರಿಗೆ ಪ್ರೀತಿ ಹಾಗೂ ಸ್ನೇಹವನ್ನು ತೋರಿಸ್ಬೋದು ವಿನಃ ಅವರಿಗೆ ಕೊಟ್ಟಂಥದ್ದನ್ನು ವಾಪಸ್ ಕೊಡಲಿಕ್ಕೆ ಬರೋದಿಲ್ಲ ವಿದ್ಯಾರ್ಥಿಗಳೇ. ಅದನ್ನೇ ಇಲ್ಲಿ ಅಂದರೆ ಅದಕ್ಕಿಂತ ಇದು ದೊಡ್ಡದು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿ ಕವಿಯು. ಫಾರ್ ಆಲ್ ಹಿ ಡಿಡ್ ಟು ಮೀ, ನನಗಾಗಿ ಇಷ್ಟೊಂದು ಸಹಾಯ ಮಾಡಿದ್ದಾನೆ. ನೋಡಿ ವಿದ್ಯಾರ್ಥಿ, ಆಹಾರಗಳನ್ನು ಕೊಟ್ಟಿದ್ದಾನೆ, ತಲೆ ಸವರಿ ಅವನನ್ನೇ ಪ್ರೀತಿಯಿಂದ ನೋಡಿಕೊಂಡಿದ್ದಾನೆ ವಿದ್ಯಾರ್ಥಿಗಳೇ. ಇದನ್ನೆಲ್ಲ ಅದನ್ನು ಮರಳಿ ಕೊಡಲು ಸಾಧ್ಯವಿಲ್ಲ, ಯಾಕೆಂದರೆ ಅದು ಬಂಗಾರದ ನಾಣ್ಯವಲ್ಲ ಅಂತ ಹೇಳ್ತಾನೆ ವಿದ್ಯಾರ್ಥಿ. ಅಂದರೆ ಬಂಗಾರವನ್ನು ಕೊಡ್ಬೋದು, ಸಂಪತ್ತನ್ನು ಕೊಡ್ಬೋದು ವಿದ್ಯಾರ್ಥಿಗಳೇ, ಆದರೆ ಹಾಗೂ ಕರುಣೆ ಹಾಗೂ ಪ್ರೀತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳೇ, ಮರಳಿ ಕೊಡಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಓ ಗೋಲ್ಡ್ ಈಸ್ ಗ್ರೇಟ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಷ್ಟೊಂದು ಮಾರ್ಮಿಕವಾದ ಹೇಳ್ತಾನೆ ವಿದ್ಯಾರ್ಥಿಗಳೇ. ಗ್ರೇಟ್ ಅಂದರೆ ದೊಡ್ಡ. ಅಕಾರ್ಡಿಂಗ್ ಟು ದ ಪೋಯೆಟ್ ಗೋಲ್ಡ್ ಈಸ್ ಗ್ರೇಟ್, ಕವಿಯ ಪ್ರಕಾರ ಬಂಗಾರವು ಅತ್ಯಂತ ದೊಡ್ಡದಾದ್ದು. ಬಟ್ ಗ್ರೇಟರ್ ಫಾರ್ ಈಸ್ ಹೆವೆನ್ಲಿ ಸಿಂಪತಿ. ನೋಡ್ರಿ ವಿದ್ಯಾರ್ಥಿಗಳೇ, ಹೆವೆನ್ಲಿ ಸಿಂಪತಿ ಈಸ್ ಗ್ರೇಟೆಸ್ಟ್ ಆಫ್ ಆಲ್ ಥಿಂಗ್ಸ್ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ. ಏನಂಗಂದ್ರೆ ಸಹಾನುಭೂತಿ ಎಲ್ಲಕ್ಕಿಂತಲೂ ದೊಡ್ಡ ವಸ್ತು ಎಂದು ಕವಿ ಹೇಳ್ತಾನೆ. ಅಂದರೆ ಬಂಗಾರವೇ ನಾವು ಶ್ರೇಷ್ಠ ಅಂತಿಕೊಂಡಿರ್ತೀವಿ ವಿದ್ಯಾರ್ಥಿಗಳೇ, ಬಂಗಾರಕ್ಕಿಂತ ಯಾವುದು ಸಿಂಪತಿ ಬಹಳ ಶ್ರೇಷ್ಠವಾದದ್ದು. ನಾವು ಎಲ್ಲರ ಮೇಲೆ ಸಿಂಪತಿಯನ್ನು ತೋರಿಸಬೇಕು ವಿದ್ಯಾರ್ಥಿಗಳೇ. ಸಂದರ್ಭಕ್ಕೆ ತಕ್ಕ ಹಾಗೆ ಸಂದರ್ಭ ಇತ್ತಂದ್ರೆ ನಾವು ಸಿಂಪತಿಯನ್ನು ತೋರಿಸಬೇಕು. ಸಿಂಪತಿಯನ್ನು ತೋರಿಸದೆ ಹಾಗೆ ಅಲ್ಲಿಂದ ಹೋಗಬಾರದು ವಿದ್ಯಾರ್ಥಿಗಳೇ, ಅದು ನಮ್ಮ ಕರ್ತವ್ಯವಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೂ ಪಾಠದ ವಿವರಣೆ ಹಾಗೂ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಈಗ ಪದ್ಯದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಫಸ್ಟ್ ಒನ್ ನೋಡಿ ವಿದ್ಯಾರ್ಥಿಗಳೇ, ಹೌ ಡಿಡ್ ದಿ ಪ್ರೌಡ್ ಮ್ಯಾನ್ ರಿಯಾಕ್ಟ್ ಟು ದ ಪೋಯೆಟ್ಸ್ ಸಾರೋ? The proud man looked at the poet without friendship and gave him a gold coin but did not say any words of sympathy. Second one, what do you mean by his looks were cold? According to the poet, his looks were cold means the proud man looked at the poet with unfriendly nature. ನೋಡಿ ವಿದ್ಯಾರ್ಥಿಗಳೇ. Third one, in spite of having gold, the poor man was not happy. Why? The poet was not happy because he wanted kindly words instead of gold coins from the proud man. ವಿದ್ಯಾರ್ಥಿಗಳೇ. Fourth one, the poet paid back the proud man. What does this tell you about the poet's character? The poet paid back the proud man. This shows that non-greedy character of the poet. Fifth one, state any two ways by which the poor man expressed his sympathy. Very important question ವಿದ್ಯಾರ್ಥಿಗಳೇ. The poor man gave bread to the poet. The poor man watched the poet night and day. What according to the poet is greater than gold? Heavenly sympathy is greater than gold. Explain the last two lines of the poem. In our life, gold is very precious, but sympathy is greater than gold because that quality cannot be acquired. Eighth question ವಿದ್ಯಾರ್ಥಿಗಳೇ, in not more than 50 words, describe a situation when someone was kind to you. ವಿದ್ಯಾರ್ಥಿಗಳೇ, ನಿಮ್ಮ ಜೀವನದಲ್ಲಿ ನಡೆದಂಥ ಒಂದು ಸಣ್ಣ ಸಂದರ್ಭವನ್ನು ವಿವರಣೆ ಮಾಡಿ ಬರೆಯಿ ಅಂತ ವಿದ್ಯಾರ್ಥಿಗಳೇ. ಇದು ನನ್ನ ಜೀವನದಲ್ಲಿ ನಡೆದಂಥ ಸಂದರ್ಭ, ನೀವು ಬೇರೆ ಆದರೂ ಬೇಕಾದರೆ ಬರೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ, ಇದನ್ನಾದರೂ ಬರೀಬಹುದು ವಿದ್ಯಾರ್ಥಿಗಳೇ. I once had a piercing wound. Then a doctor came and bandaged my wound. He gave me water and some chocolates. He took me on his bike to our house. Our parents have thanked them. ನೋಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್, given below in a summary of the poem, complete it by writing the missing word. ಇಲ್ಲಿ ಕೆಲವೊಂದು ಮಿಸ್ಸಿಂಗ್ ವರ್ಡ್ಗಳಿದ್ದಾವೆ, ಅವುಗಳನ್ನು ನೀವು ಫಿಲಪ್ ಮಾಡಬೇಕು ವಿದ್ಯಾರ್ಥಿಗಳೇ. Once I was very sad.
A proud man heard my grief. He gave me some money, but did not say even a single word of kindness. When my sorrow was over, I went to him, gave back his money, and thanked him. After some time, I was again in trouble. A poor man passed by me. He bandaged my head. He gave me bread and looked after me day and night. I feel I won't be able to repay him because sympathy is more precious than gold. ನೋಡಿ ವಿದ್ಯಾರ್ಥಿಗಳು ಭಾಳ ಅರ್ಥಗರ್ಭಿತವಾಗಿದೆ ವಿದ್ಯಾರ್ಥಿಗಳೇ. ಫೈಂಡ್ ದಿ ಆಡ್ ವರ್ಡ್ ಔಟ್ ಇನ್ ದ ಈಚ್ ಸೆಟ್. ವಿದ್ಯಾರ್ಥಿಗಳೇ ಗುಂಪಿಗೆ ಸೇರೋ ಪದವನ್ನು ಆರಿಸಬೇಕು ವಿದ್ಯಾರ್ಥಿಗಳೇ. ಸಾರೋ, ಗ್ರೀಪ್, ಡಿಸ್ಟ್ರೆಸ್, ವರಿ, ಪ್ರೈಡ್. ಇದರಲ್ಲಿ ಪ್ರೈಡ್ ಅನ್ನೋದು ನಾವು ಏನು ಆಡ್ ವರ್ಡ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಟ್, ಕೋಲ್ಡ್, ವಾರ್ಮ್, ಬಾಯ್ಲಿಂಗ್. ವಿದ್ಯಾರ್ಥಿಗಳೇ ಬಾಯ್ಲಿಂಗ್ ಅನ್ನೋದು ಇಲ್ಲಿ ನೋಡಿ. ರಿಚ್, ಪೂರ್, ವೆಲ್ದಿ, ವೆಲ್ ಟು ಡೂ, ವೆಲ್ ಆಫ್. ಪೂರ್ ವಿದ್ಯಾರ್ಥಿಗಳೇ. ಲೆಟ್ ಅಸ್ ರೈಟ್. ಲುಕ್ ಎಟ್ ದಿ ವರ್ಡ್ಸ್ ಗಿವನ್ ಬಿಲೋ. ದಿ ಸೇಮ್ ವರ್ಡ್ ಆ್ಯಸ್ ಡಿಫ್ರೆಂಟ್ ಮೀನಿಂಗ್ ಇನ್ ಡಿಫ್ರೆಂಟ್ ಸಿಚುವೇಶನ್. ಇಲ್ಲಿ ಕೆಲವೊಂದು 7 ಪದಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಆ 7 ಪದಗಳಿಗೆ ನಾವು ಸೆಂಟೆನ್ಸಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ಆ ಸೆಂಟೆನ್ಸ್ಗಳು ವಿವಿಧ ರೀತಿಯ ಅರ್ಥಗಳನ್ನು ಕೊಡ್ತಾ ಇರಬೇಕು ವಿದ್ಯಾರ್ಥಿ. ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಇರಬೇಕು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ. He was always lying. The books lies on the table. ವಿದ್ಯಾರ್ಥಿಗಳೇ. A computer has a mouse. The cat eats the mouse. ವಿದ್ಯಾರ್ಥಿಗಳೇ. My brother works in the bank. My house is near the bank of river. Honey is a natural sweet. She has a sweet voice. Fifth one. She wrote a note. He gave me a note. Sixth one. He can lift heavy weight. You need a lift. Seventh one. She handed him a light blue shirt. I put out the light by the red. ನೋಡಿ ವಿದ್ಯಾರ್ಥಿಗಳೇ. bed. I put out the light by the bed. The following words are spelt wrongly. Can you write the correct spelling? Use a dictionary. ವಿದ್ಯಾರ್ಥಿಗಳೇ. ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಅವು ಪದಗಳು ತಪ್ಪಾಗಿ ವಿದ್ಯಾರ್ಥಿಗಳೇ. ಅವನ್ನ ಸರಿಪಡಿಸಿ ನೀವು ಬರೀಬೇಕು ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನಾನು ಬರೆದಿದ್ದೇನೆ ವಿದ್ಯಾರ್ಥಿಗಳೇ. ಗ್ರೇಟ್, ಬ್ಲೆಸ್ಡ್, ಪ್ರೌಡ್, ಸಿಂಗಲ್, ಹರ್ಡ್, ಆಲ್ದೋ, ಹೆವಿನ್ಲಿ, ವಾಚ್ಡ್, ಟುಗೆದರ್, ಸಾರೋ, ಗ್ರೀಫ್, ಡಿಸ್ಟ್ರೆಸ್, ಶಿವರ್, ಚಾರಿಟಿ, ಸಿಂಪತಿ. ನೋಡಿ ವಿದ್ಯಾರ್ಥಿಗಳೇ, ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಪದ್ಯದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಈ ವಿಡಿಯೋಗಾಗಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.